ನಮಸ್ತೆ. ನೋಡಿ, ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ, ಈ ಕಳೆದ ವಿಡಿಯೋದ ಮುಂದುವರೆದ ಭಾಗ ಇದು. ಆ ವಿಡಿಯೋ ಯಾರಾದರೂ ನೋಡಿಲ್ಲದಿದ್ದರೆ ಅದನ್ನು ನಾನು ಈ ಸ್ಕ್ರೀನ್ ಟಾಪಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದನ್ನು ಟ್ಯಾಪ್ ಮಾಡಿ ಆ ವಿಡಿಯೋನ ನೋಡಿ ನಂತರ ಈ ವಿಡಿಯೋ ನೋಡಿ ಅದರ ಮುಂದುವರೆದ ಭಾಗ. ಸೊ ನಾನು ಕಳೆದ ವಿಡಿಯೋದಲ್ಲಿ ಮಲ್ಚಿಂಗ್ ಬಗ್ಗೆ ವಿವರಣೆ ಕೊಟ್ಟಿದ್ದೆ, ಯಾಕೆ ಅವಶ್ಯಕತೆ, ಎಷ್ಟು ಥರ ಇದೆ ಅಂತ. ಲೈವ್ ಮಲ್ಚಸ್ ಆಯಿತು, ಆರ್ಗ್ಯಾನಿಕ್ ಮಲ್ಚಸ್ ಆಯಿತು. ಸೊ ಡೆಡ್ ಮಲ್ಚಸ್ಸಲ್ಲಿ ಆರ್ಗ್ಯಾನಿಕ್ ಮಲ್ಚಸ್ ಆಯಿತು. ಈಗ ನಾನ್ ಆರ್ಗ್ಯಾನಿಕ್ ಅಥವಾ ಸಿಂಥೆಟಿಕ್ ಪ್ಲಾಸ್ಟಿಕ್ ಮಲ್ಚ್ಗಳು. ಇದೇನು ಇತ್ತೀಚೆಗೆ ಬಂದಿದ್ದಲ್ಲ, ಹೊಸದಲ್ಲ. ಸುಮಾರು 6 ದಶಕಗಳಿಂದ 1960ನೇ ಇಸ್ವಿಯಿಂದಲೂ ಪ್ರವರ್ಧಮಾನಕ್ಕೆ ಬರ್ತಾ ಇದೆ. ಅನೇಕ ರೀತಿಯ ಸಿಂಥೆಟಿಕ್ ಮೆಟೀರಿಯಲ್ಲು, ಮುಖ್ಯವಾಗಿ ಪ್ಲಾಸ್ಟಿಕ್ಗಳನ್ನು ಬಳಸ್ಕೊಂಡೇ ಬರ್ತಾ ಇದ್ದಾರೆ. ಅನೇಕ ರೀತಿಯು ಅಂತ ಹೇಳ್ಬೋದು. ಯಾವ್ಯಾವುದು? LDPE ಲೋ ಡೆನ್ಸಿಟಿ ಪಾಲಿಇಥೈಲೈನ್, HDPE ಹೈ ಡೆನ್ಸಿಟಿ ಪಾಲಿಇಥೈಲೈನ್, ಹಾಗೆಯೇ PVC ಪಾಲಿವಿನೈಲ್ ಕ್ಲೋರೈಡ್, ಅದು ಫ್ಲೆಕ್ಸಿಬಲ್ ಆಗಿರ್ತಕ್ಕಂಥದ್ದು. ಇತ್ತೀಚೆಗೆ ಜಾಸ್ತಿ ಬಳಸ್ತಾ ಇರೋದು LLDPE ಅಂದರೆ ಲೀನಿಯರ್ ಲೋ ಡೆನ್ಸಿಟಿ ಪಾಲಿಇಥೈಲೈನ್ ಅಂತ ಕರಿಬೋದು. ಹಾಗೆಯೇ ಈ ಪ್ಲಾಸ್ಟಿಕ್ ಮಲ್ಚುಗಳು ಎಷ್ಟು ಥರ ಇದೆ, ಎಷ್ಟು ಬಣ್ಣಗಳಲ್ಲಿದೆ. ಸೊ ಸಾಮಾನ್ಯವಾಗಿ 1-2 ಬಣ್ಣ ನೋಡಿರ್ತೀರಿ. ಸೊ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಮಾನದಂಡ ಏನು? ಮೇಯ್ನ್, ಈಗ ಪ್ಲಾಸ್ಟಿಕ್ನ ಮಲ್ಚ್ ಬಳಸ್ತಾ ಇದ್ದೀವಿ ಅಂತಂದರೆ ಮೇಯ್ನಾಗಿ ಅದ್ರ ಕ್ವಾಲಿಟಿ, ಗುಣಮಟ್ಟ ನೋಡಬೇಕಾಗಿರೋದು. ಅದು ನಾವು ಬಳಸಿದ್ದಾದಮೇಲೆ ಅದು ಏರ್ ಟೈಟಾಗಿ ವರ್ಕ್ ಮಾಡಬೇಕು. ಅಂದರೆ ತೇವಾಂಶ ಆವಾಗ್ಯಾಕೆ ಬಿಡಬಾರ್ದು, ಸನ್ಲೈಟ್ ಒಳಗಡೆ ಹೋಗೋದಕ್ಕೂ ಬಿಡಬಾರ್ದು, ಗಾಳಿ ಆಡೋದಕ್ಕೂ ಬಿಡಬಾರ್ದು. ಈ ಗುಣಮಟ್ಟ ಇರಬೇಕು. ಅಟ್ಲೀಸ್ಟು ನಾವು ಒಂದು ಬೆಳೆಗೆ ಪ್ಲ್ಯಾನ್ ಮಾಡ್ತಿದ್ದೀವಿ, ಒಂದು ಬೆಳೆ ಪೂರ್ತಿ ಡ್ಯಾಮೇಜ್ ಆಗದಂಗೆ, ಹಾಳಾಗ್ದಂಗೆ ಇರಬೇಕಾಗ್ತದೆ. ಸೊ ಎಷ್ಟು ಥರದ ಬಣ್ಣಗಳಲ್ಲಿ ಸಿಗುತ್ತೆ ಇದು ನಿಮಗೆ? ಒಂದು ವೈಟ್ ಪ್ಲಾಸ್ಟಿಕ್ ಮಲ್ಚು, ಬ್ಲಾಕ್ ಪ್ಲಾಸ್ಟಿಕ್ ಮಲ್ಚು, ಆಮೇಲೆ ಇನ್ನೊಂದು ಟ್ರಾನ್ಸ್ಪೆರೆಂಟ್ ಕ್ಲಿಯರ್ ಮಲ್ಚ್ ಅಂತ ಕರಿಬೋದು, ಪ್ಲಾಸ್ಟಿಕ್ ಹಾಳೆ ಥರ ಇರತಕ್ಕಂಥದ್ದು. ಹಾಗೆಯೇ ಕೆಲವು ಮಲ್ಟಿ ಕಲರ್ಡ್ ಅಥವಾ ಡಬಲ್ ಕಲರ್ಡು ಮಲ್ಚಸ್ ಬರುತ್ತೆ. ಡಬಲ್ ಕಲರ್ಡ್ ಅಂದರೆ ನೋಡಿ, ಮೇಲೆ ವೈಟ್ ಇರ್ತದೆ, ಕೆಳಗಡೆ ಬ್ಲಾಕ್ ಇರ್ತದೆ. ಆಮೇಲೆ ಕೆಳಗಡೆ ಬ್ಲಾಕ್ ಇರ್ತದೆ, ಮೇಲೆ ಸಿಲ್ವರ್ ಇರ್ತದೆ, ಮೇಲೆ ಯೆಲ್ಲೋ, ಕೆಳಗಡೆ ರೆಡ್ ಬ್ಲ್ಯಾಕು, ಕೆಳಗಡೆ ಬ್ಲ್ಯಾಕು, ಮೇಲೆ ಯೆಲ್ಲೋ, ಈ ಥರ ಮಲ್ಟಿ ಕಲರ್ಡ್ ಡಬಲ್ ಕಲರ್ಡ್ ಮಲ್ಚಸ್ಸು. ಸೊ ಇದನ್ನು ಯಾವುದು ಆಯ್ಕೆ ಮಾಡ್ಕೋಬೇಕು, ಏನು ಮಾನದಂಡಗಳು ಅಂದರೆ, ನಾವು ಯಾವ ಬೆಳೆ ಬೆಳೀತಾ ಇದ್ದೀವಿ, ಯಾವ ಸೀಸನ್ನಲ್ಲಿ ಬೆಳೀತಾ ಇದ್ದೀವಿ. ಸೊ ಒಂದು ಬೆಳೆ ಅಷ್ಟೇ ನಮ್ಗೆ ಉಪಯೋಗಕ್ಕೆ ಬಂದರೆ ಸಾಕ ಮಲ್ಚು, ಅದರ ನಂತರ ನಾವು ಬೆಳೆ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀವ. ಆಮೇಲೆ ಯಾವ ಉದ್ದೇಶಕ್ಕೆ ಮಲ್ಚ್ ಬಳಸ್ತಾ ಇದ್ದೀವಿ. ಈಗ ಯಾವುದಾದ್ರೂ ಮುಖ್ಯವಾಗಿ ನಮಗೆ ನೀರಿನ ನಿರ್ವಹಣೆಗೆ ಸಹಾಯ ಆದರೆ ಸಾಕು ಅಂತಲ್ಲ, ಕಳೆ ನಿರ್ವಹಣೆಗೆ ಸಹಾಯ ಆದರೂ ಸಾಕು ಅಂತಲ್ಲ, ಅಥವಾ ನಮಗೆ ಕೀಟಗಳ ನಿರ್ವಹಣೆಗೂ ಸಹಾಯ ಆಗಬೇಕು, ರೋಗಗಳ ನಿರ್ವಹಣೆಗೂ ಸಹಾಯ ಆಗಬೇಕು. ಈ ರೀತಿಯ ಅನೇಕ ಅಂಶಗಳ ಆಧಾರದ ಮೇಲೆ ಈ ವಿವಿಧ ರೀತಿಯ ಪ್ಲಾಸ್ಟಿಕ್ ಮಲ್ಚ್ಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗಿದೆ. ಯಾವ್ಯಾವುದ ಸಂದರ್ಭದಲ್ಲಿ ಯಾವುದು ಒಂದೊಂದೇ ನೋಡ್ತಾ ಹೋಗೋಣ. ಸೊ ಈಗ ಯಾವ ಸಂದರ್ಭದಲ್ಲಿ ಏನು ಬಳಸ್ಬೋದು? ನಾನು ಈಗಾಗಲೇ ಹೇಳಿದ್ನಲ್ಲ, ವೈಟ್ ಮಲ್ಚಿದು ಅಂದರೆ ಡಬಲ್ ಕಲರ್ಡ್ ಅಲ್ಲ, ಬರೀ ವೈಟ್ ಮಲ್ಚ್ ನಾನು ಹೇಳ್ತಿರ್ತಕ್ಕಂಥದ್ದು. ಈ ವೈಟ್ ಮಲ್ಚು ಲೈಟನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ, ರಿಫ್ಲೆಕ್ಟ್ ಮಾಡುತ್ತೆ. ಸೊ ಟೆಂಪರೇಚರ್ನ ಕೂಲಾಗಿಡೋದಕ್ಕೆ ಸಹಾಯ ಮಾಡ್ತದೆ. ಸಮ್ಮರಲ್ಲಿ ಬಳಸಬಹುದು. ಬ್ಲಾಕ್ ಮಲ್ಚು, ಇದು ಮೋಸ್ಟ್ ಪ್ರಿಡಾಮಿನೆಂಟ್ಲಿ ಯೂಸ್ಡು, ಅತಿ ಹೆಚ್ಚು ಬಳಸ್ತಕ್ಕಂಥ ಒಂದು ಮಲ್ಚು ಬ್ಲಾಕ್ ಮಲ್ಚು. ಇದು ಹೇಗೆ ಅಂದರೆ 100% ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ತದೆ. ಬ್ಲ್ಯಾಕ್ ಮಲ್ಚಿನ ಮುಖ್ಯ ಉದ್ದೇಶ ನಾವು ಕಳೆಗಳನ್ನು 100% ಸಪ್ರೆಸ್ ಮಾಡಲಿಕ್ಕೆ. ಕಂಪ್ಲೀಟ್ ಒಪೇಕ್, ಈ ಪಾರದರ್ಶಕವಾಗಿರಲ್ಲ, ಅಪಾರದರ್ಶಕವಾಗಿರ್ತದೆ. ಸನ್ಲೈಟನ್ನು ಕಂಪ್ಲೀಟಾಗಿ ಬ್ಲಾಕ್ ಮಾಡುತ್ತೆ ಇದು. ಸೊ ಬ್ಲಾಕ್ ಮಾಡೋದ್ರಿಂದ ಕೆಳಗಡೆ ನೀವು ಬೆಡ್ಡಲ್ಲಿ ಏನಿರ್ತದೆ ಅಲ್ಲಿ ಕಳೆಯ ಸಸ್ಯಗಳು ಬೆಳವಣಿಗೆ ಆಗೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಯಾಕಂದರೆ ಸಸ್ಯಗಳು ಬೆಳಬೇಕಂದ್ರೆ ಫೋಟೋಸಿಂಥಸಿಸ್ ಆಗಬೇಕು. ಅಲ್ಲಿ ಫೋಟೋಸಿಂಥಸಿಸ್ ಆಗಬೇಕು ಅಂದರೆ ಸನ್ಲೈಟ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆಯೇ ಉಷ್ಣಾಂಶನ ಮೇಂಟೈನ್ ಮಾಡಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತದೆ. ಇನ್ನೊಂದು ಟ್ರಾನ್ಸ್ಪೆರೆಂಟ್ ಅಂದರೆ ಒಂದು ಪ್ಲಾಸ್ಟಿಕ್ ಹಾಳೆ ಥರ ಕಾಣಿಸ್ತದಲ್ಲ, ಇದು ಯಾವ ಉದ್ದೇಶಕ್ಕೆ ಬಳಸೋದು ಅಂದರೆ, ನಾನು ಅನೇಕ ಬಾರಿ ವೀಡಿಯೋಗಳಲ್ಲಿ ರೋಗ ನಿಯಂತ್ರಣಗಳಲ್ಲಿ ಹೇಳಿದ್ದೆ, ಸೋಲರೈಸೇಷನ್ ಅಂತ, ಸಾಯಿಲ್ ಸೋಲರೈಸೇಷನ್. ಉದಾಹರಣೆಗೆ ನಾವು ಶುಂಠಿ ಬೆಳೆ ಮಾಡಬೇಕು, ಬೆಡ್ ಕಂಪ್ಲೀಟ್ ಸಾಯಿಲ್ನ ಡಿಸ್ಇನ್ಫೆಕ್ಟ್ ಮಾಡಬೇಕು ಅಂತ ಅಂದ್ಕೊಳ್ಳೋಣ. ಸೊ ಮಣ್ಣಲ್ಲಿ ತುಂಬಾ ರೋಗಾಣುಗಳಿರುತ್ತಲ್ಲ, ಆ ರೋಗಾಣುಗಳಿಂದ ಮುಕ್ತಗೊಳಿಸ್ಬೇಕಂದ್ರೆ ಆ ಬೆಡ್ಡನ್ನು ಈ ವೈಟ್ ಮಲ್ಚಿಂದ ಕವರ್ ಮಾಡಿ ಬಿಟ್ಟುಬಿಡೋದು. ಸೊ ಕಂಪ್ಲೀಟ್ ಸನ್ಲೈಟ್ ಏನಿದೆ ಅದರ ಹೀಟ್ಗೆ ಒಳಗಡೆ ಎಲ್ಲ
ಆ ಟೆಂಪ್ರೇಚರ್ ಬಿಲ್ಡ್ ಆಗಿಬಿಟ್ಟು ರೋಗಾಣುಗಳು ನಾಶ ಆಗ್ತದೆ. ಟ್ರಾನ್ಸ್ಪೆರೆಂಟ್ ಇದಕ್ಕೆ ಬಳಸಲಾಗುತ್ತೆ. ಇನ್ನು ಡಬಲ್ ಕಲರ್ಡ್ 2 ಕಲರ್ಡ್ ಮಲ್ಚಸಲ್ಲಿ ವೈಡ್ಲಿ ಯೂಸ್ಡ್ ಒಂದು ನೀವೆಲ್ಲರೂ ಬಳಸ್ತಾ ಇರ್ತಕ್ಕಂಥದ್ದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೆಳಗಡೆ ಬ್ಲಾಕ್ ಇರ್ತದೆ, ಮೇಲ್ಗಡೆ ವೈಟು ಅಥವಾ ಸಿಲ್ವರ್. ಸೊ ಇವುಗಳನ್ನು ನೀವು ಟೆಂಪ್ರೇಚರ್ ಮೇಂಟೆನೆನ್ಸ್ ಮಾಡಲಿಕ್ಕೆ, ಹಾಗೆಯೇ ಸಿಲ್ವರ್ ಕಲರ್ಡ್ ಉಪಯೋಗಿಸಿದಾಗ ನೀವು ಮೋಸ್ಟ್ ಆಫ್ ದಿ ಈ ಸೂರ್ಯನ ಬೆಳಕನ್ನು ರಿಫ್ಲೆಕ್ಟ್ ಮಾಡೋದ್ರಿಂದ ಕೀಟಗಳ ಹತೋಟಿ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಹೇಗೆ ನೋಡೋಣ ನೋಡಿ ಇನ್ಸಿಟು. ಸೊ ಪ್ಲಾಸ್ಟಿಕ್ ಮಲ್ಚುಗಳಲ್ಲಿ ಅನೇಕ ಬಣ್ಣಗಳಿವೆ ಅಂತ ನಾನು ಹೇಳಿದ್ನಲ್ಲ, ಒಂದೊಂದು ಸಂದರ್ಭಕ್ಕೆ ತಕ್ಕಂತೆ ಒಂದೊಂದು ಬಣ್ಣದ ಮಲ್ಚಿಂಗ್ ಪೇಪರ್ನಿಂದ ಒಂದೊಂದು ಉಪಯೋಗ ಆಗ್ತದೆ. ನೋಡಿ ಇಲ್ಲಿ ಬಳಸಿರ್ತಕ್ಕಂಥದ್ದು ಸಿಲ್ವರ್ ಕೋಟೆಡ್ಡು, ಡಬಲ್ ಕಲರ್ದು, ಕೆಳಗಡೆ ಬ್ಲಾಕು ಮೇಲೆ ಸಿಲ್ವರ್ ಕೋಟೆಡ್ಡು. ಸೊ ಇದು ಬೆಳಕನ್ನು, ಸೂರ್ಯನ ಬೆಳಕನ್ನು ರಿಫ್ಲೆಕ್ಟ್ ಮಾಡುತ್ತೆ. ಯು ವಿ ರೇಡಿಯೇಷನ್ ಆಗಿರ್ಬೋದು, ಇನ್ಫ್ರಾರೆಡ್ ಆಗಿರ್ಬೋದು, ಇದನ್ನು ರಿಫ್ಲೆಕ್ಟ್ ಮಾಡ್ತದೆ. ಇದು ರಿಫ್ಲೆಕ್ಟ್ ಮಾಡಿದಾಗ ಇಲ್ಲಿ ಸಸಿ ಇರ್ತದೆ, ನಿಮಗೆ ಎಲೆ ಕೆಳಭಾಗಕ್ಕೆ ರಿಫ್ಲೆಕ್ಟ್ ಆದಾಗ ಈ ಭಾಗದಲ್ಲಿರ್ತಕ್ಕಂಥ ಕೀಟಗಳಿಗೆ ಹಿನ್ನಡೆ ಆಗುತ್ತೆ. ಸೊ ಏಫಿಡ್ಸ್ ಆಗಿರ್ಬೋದು, ವೈಟ್ ಫ್ಲೈಸ್ ಆಗಿರ್ಬೋದು, ಥ್ರಿಪ್ಸ್ ಆಗಿರ್ಬೋದು, ಈ ರೀತಿಯ ಜಾತಿಯ ಕೀಟಗಳಿಗೆ ಇದು ಒಂದು ಹಿನ್ನಡೆ ಉಂಟಾಗುತ್ತೆ. ಅವು ಸಹಜವಾಗಿ ಬದುಕೋದಕ್ಕಾಗೋದಿಲ್ಲ. ಸೊ ಮಲ್ಚಿಂಗ್ ಪೇಪರ್ನ ಅನೇಕ ಅನುಕೂಲಗಳಲ್ಲಿ ಇದು ಒಂದು ಸ್ನೇಹಿತರೆ. ಸೊ ಈ ಮಲ್ಚಿಂಗ್, ಪ್ಲಾಸ್ಟಿಕ್ ಮಲ್ಚಿಂಗ್ನ ಅನೇಕ ಬೆನಿಫಿಟ್ಗಳಲ್ಲಿ ಒಂದು, ಈ ಪ್ಲ್ಯಾಂಟ್ ಏನಿದೆ, ಈ ಪ್ಲ್ಯಾಂಟ್ ಹತ್ರ ಮತ್ತು ಭೂಮಿ ಒಳಗಡೆ ಇರೋ ಮೈಕ್ರೋ ಕ್ಲೈಮೇಟ್ನಲ್ಲಿ ಸೊ ಗಿಡಗಳಿಗೇನು ತೊಂದರೆ ಆಗೋ ರೀತಿ ಮ್ಯಾನೇಜ್ ಮಾಡೋಕ್ಕೆ ಸಹಾಯ ಆಗುತ್ತೆ. ಹೇಗೆ ನೋಡಿ ಉದಾಹರಣೆ, ಈಗ ಇದು ಮಲ್ಚ್ ಮಾಡಿದ್ದಾರೆ ನೋಡಿ, ಇಲ್ಲಿ ತುಂಬಾ ತೇವಾಂಶ ಇದೆ, ಏನೋ ಎಕ್ಸಸ್ ನೀರು ಬಂದ ಏನೋ. ಯೂಸ್ವಲಿ ನೀವು ಟೆಸ್ಟ್ ಮಾಡಿದ್ರೆ ಈ ಮಲ್ಚ್ ಒಳಗಡೆ ಇದೇನು ಪ್ಲ್ಯಾಂಟ್ ರೂಟ್ಸ್ ಎಲ್ಲ ಇರುತ್ತಲ್ಲ, ಆ ಏರಿಯಾದಲ್ಲಿ ಈ ಸರ್ಫೇಸ್ ಟೆಂಪ್ರೇಚರ್ಗಿಂತ ಮೊದಲ 5 ಸೆಂಟಿಮೀಟ್ರ್ ಆಳದಲ್ಲಿ ಸುಮಾರು 5 ರಿಂದ 8 ಡಿಗ್ರಿ ಉಷ್ಣಾಂಶ ಜಾಸ್ತಿ ಇರೋ ಸಾಧ್ಯತೆ ಇರುತ್ತೆ. 10 ಸೆಂಟಿಮೀಟ್ರ್ ಆಳದಲ್ಲಿ ಇದೆಲ್ಲ ಟೆಂಪ್ರೇಚರ್ಗೆ ಕಂಪೇರ್ ಮಾಡಿದರೆ 3 ರಿಂದ 5 ಡಿಗ್ರಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಸೊ ಮಲ್ಚಿಂಗ್ ಮಾಡೋದ್ರಿಂದ ನಿಮಗೆ ವಾತಾವರಣದಲ್ಲಿ, ಈಗ ತುಂಬ ಕೋಲ್ಡ್ ಆಯಿತು ಅಂದರೆ ಅದಕ್ಕೆ ಸಂಬಂಧಪಟ್ಟ ಮಣ್ಣಿನಿಂದ ಬರೋ ರೋಗಾಣುಗಳ ಅಭಿವೃದ್ಧಿ ಆಗೋ ಸಾಧ್ಯತೆ ಇರ್ತದೆ. ಸೊ ನಾವು ಈ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡೋದ್ರಿಂದ ಇದರಿಂದ ನಾವು ಸ್ವಲ್ಪ ಪರಿಹಾರ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರ್ತದೆ. ಸೊ ಮಲ್ಚಿಂಗು ಆ್ಯಕ್ಚುಲಿ ನಮಗೆ ಪೆಸ್ಟ್, ಇನ್ಸೆಕ್ಟ್ ಮ್ಯಾನೇಜ್ಮೆಂಟು, ಡಿಸೀಸ್ ಮ್ಯಾನೇಜ್ಮೆಂಟ್ಗೂ ಹೆಲ್ಪ್ ಮಾಡ್ತದೆ ಅಂತ ಹೇಳಿದ್ನಲ್ಲ ನಾನು. ಸೊ ನೋಡಿ, ಈಗ ಇಲ್ಲಿ ಬಳಸಿರ್ತಕ್ಕಂಥದ್ದು ಬ್ಲಾಕು ಸಿಲ್ವರು. ಈ ಸಿಲ್ವರಲ್ಲಿ ರೈಟ್ ರಿಫ್ಲೆಕ್ಟ್ ಆಗುತ್ತೆ. ಸೊ ಎಲೆಗಳ ಕೆಳಭಾಗದಲ್ಲಿರ್ತಕ್ಕಂಥ ಕೀಟಗಳು, ಥ್ರಿಪ್ಸ್ ಆಗಿರ್ಬೋದು, ವೈಟ್ ಫ್ಲೈಸ್ ಆಗಿರ್ಬೋದು, ಈ ಥರದ ರಸ ಇರೋ ಕೀಟಗಳಿಗೆ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ನೋಡಿ, ನೀವು ಓಪನ್ ಫೀಲ್ಡಲ್ಲಿ ಬೆಳೆದಿರೋ ಕ್ಯಾಪ್ಸಿಕಮ್ ಬೆಳೆ ಗಮನಿಸ್ಬೋದು, ಎಷ್ಟು ಕ್ಲಿಯರ್ ಆಗಿದೆ ನೋಡಿ, ಲೀವ್ಸ್ ಎಲ್ಲ ರಿಂಕಲ್ಸ್ ಇದ್ದಂಗೆ ಎಷ್ಟು ಕ್ಲಿಯರ್ ಆಗಿದೆ. ಸೊ ಅನೇಕ ಅನುಕೂಲಗಳಲ್ಲಿ ಇದು ಒಂದು ಸ್ನೇಹಿತರೆ. ಸೊ ನೀವು ಮಳೆ ನೀರು ಬಿದ್ದಾಗ ಆಗಿರ್ಬೋದು, ಅಥವಾ ನೀವು ಯಾವುದೋ ಸ್ಪ್ರಿಂಕ್ಲರ್ ಇರಿಗೇಷನ್ ಏನೋ ಹಾಕಿರ್ತೀರ, ಆವಾಗ ಮಣ್ಣು ಸ್ಪ್ಲ್ಯಾಶ್ ಆಗುತ್ತೆ, ಸಿಡಿದು ಎಲೆಗಳಿಗೆ ಇಲ್ಲಿಗೆ ಅಂಟಿಕೊಳ್ಳೋ ಸಾಧ್ಯತೆ ಇರ್ತದೆ. ಮಣ್ಣಲ್ಲಿರೋ ರೋಗಾಣುಗಳು ಇದಕ್ಕೆ ಬಂದು ರೋಗನ ಹರಡೋ ಸಾಧ್ಯತೆ ಇರ್ತದೆ. ಈಗ ಮಲ್ಚಿಂಗ್ ಆ್ಯಕ್ಚುಲಿ ನಾವು ವೆಜಿಟೇಟಿವ್ ಕೆನಾಪಿ ಎಷ್ಟಿರುತ್ತೋ ಅಷ್ಟಾಗಲ್ಲ ಮಲ್ಚಿಂಗ್ ಮಾಡ್ಕೋಬೇಕು. ಇಲ್ಲಿ ಸರಿಯಾಗಿ ಮಾಡಿದ್ದಾರೆ ಈಗ. ಹಾಗಾಗಿನೇ ನೋಡಿ, ನಮಗೆ ರೋಗ, ಅಂಗಮಾರಿ ರೋಗ ಕಂಡರೂ ಕೂಡ ಇದನ್ನು ಯಶಸ್ವಿಯಾಗಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗಿದೆ, ಹಾಲ್ಟ್ ಮಾಡಲಾಗಿದೆ. ಸುಮಾರು 2 ವಾರಗಳ ಹಿಂದೆ ಕಾಣಿಸ್ಕೊಂಡಿದ್ದು ಇದು ಲೇಟ್ ಬ್ಲೈಟ್ ಡಿಸೀಸು. ಸೊ ಇದನ್ನು ಈಗ ಆಲ್ಮೋಸ್ಟು 55 ದಿನಗಳ ಬೆಳೆ ಇದು, ಸಾಹೋ ವೆರೈಟಿ. ಸೊ ಅಲ್ಲಲ್ಲಿ ಸುಮಾರು ಕಡೆಗಳಲ್ಲಿ ಅಂಗಮಾರಿ ರೋಗ 2 ವಾರ ಹಿಂದೆ ಕಾಣಿಸಿದ್ದು ಗುರುತುಗಳು ಕಾಣಿಸುತ್ತೆ ನೋಡಿ, ಬಟ್ ಇದು ಸ್ಪ್ರೆಡ್ ಆಗಿಲ್ಲ. ಸೊ ಹಾಗೆ ಯಶಸ್ವಿಯಾಗಿ ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ನೋಡಿದ್ರಲ್ಲ ಮಲ್ಚಿಂಗಿಂದ ಏನೇನು ಅನುಕೂಲಗಳಿದೆ ಅಂತ. ನಾನು ಇದು ಭಾಗ 1ರ ವಿಡಿಯೋ ಪ್ರಾರಂಭದಲ್ಲೇ ಹೇಳಿದ್ದೆ. ಅಂದರೆ ಸಂಪನ್ಮೂಲಗಳನ್ನು ನಾವೇನೇನು ಬಳಸ್ತೀವಿ ಬೆಳೆ ಉತ್ಪಾದನೆಗೆ, ಅವುಗಳಿಂದ ಗರಿಷ್ಠ ಪ್ರಮಾಣದಲ್ಲಿ ಉತ್ಪಾದನೆ ತಗೋಬೇಕು. ಅದರಲ್ಲಿ ಒಂದು ನೀರು, ಮಣ್ಣು, ಸೂರ್ಯನ ಬೆಳಕು, ಇವೆಲ್ಲವನ್ನು ನಾವು ಗರಿಷ್ಠ ಪ್ರಮಾಣದಲ್ಲಿ ಉಪಯೋಗ ಪಡ್ಕೊಂಡಾಗ, ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಿಕೊಂಡಾಗ ಬೆಳೆಗಳಲ್ಲಿ ಉತ್ಪಾದನೆ ಜಾಸ್ತಿ ಆಗುತ್ತೆ, ಆರೋಗ್ಯವಂತವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಈ ಮಲ್ಚಿಂಗ್ನಿಂದ. ಇದನ್ನು ನಾವು ಹೇಳಿದ್ನೆಲ್ಲ ಸತ್ಯ ಅಂತ ನಂಬಬೇಕಾ? ಹೇಗೆ?
ಸೊ ಕೆಲವರು ನೀವು ಬೆಳೆದಿರೋರಿಗೆ ಗೊತ್ತಿರುತ್ತೆ, ಬಟ್ ನಿಖರವಾಗಿ ಇದನ್ನು ಹೇಗೆ ದಾಖಲು ಮಾಡೋದು? ನಾವಾದರೆ ಏನಂತೀವಿ, ನೋಡಪ್ಪ ನಾನು ಕಳೆದ ಟೈಮ್ ಮಲ್ಚಿಂಗ್ ಹಾಕಿ ಮಾಡಿದ್ದೆ ಚೆನ್ನಾಗಿ ಬಂತು, ಈ ಸರಿ ಏನೋ ಮಾಡೋಕ್ಕಾಗಲಿಲ್ಲ, ಚೆನ್ನಾಗಿ ಬರಲಿಲ್ಲ ಅಂದಿದ್ದು ಕೇಳಿಸ್ಕೊಂಡಿದ್ದೀರಿ. ಬಟ್ ಕೆಲವು ಅಪಸ್ವರಗಳಿರ್ಬೋದು, ನನಗೇನು ಉಪಯೋಗ ಆಗಲಿಲ್ಲ ಅಂತಲೂ. ಸೊ ನಮ್ಮ ಲೆವೆಲಲ್ಲಿ ಈಗಾದರೆ ಇದು ಪ್ರವರ್ಧಮಾನಕ್ಕೆ ಬರಬೇಕಾದ್ರೆ ಈಗ ವಿಜ್ಞಾನಿಗಳು ಸಂಶೋಧನೆ ನಿರಂತರವಾಗಿ ನಡೀತಾ ಇರ್ತದೆ ವಿಜ್ಞಾನ ಕೇಂದ್ರಗಳಲ್ಲಿ. ಅದೇ ರೀತಿ ಒಂದು ಉದಾಹರಣೆ, ಒಂದು ರಿಸರ್ಚ್ ಪೇಪರ್ ಉದಾಹರಣೆ ಇಟ್ಕೊಂಡು ಒಂದು ಬೆಳೆ, ಅನೇಕ ಬೆಳೆಗಳಲ್ಲಿ ಇವು ಲಭ್ಯ ಇದೆ. ನಮ್ಮ ಭಾರತದಲ್ಲೇ ನಡೆದಿರ್ತಕ್ಕಂಥದ್ದು ಒಂದು ಟೊಮೊಟೊ ಬೆಳೆಯಲ್ಲಿ ವಿವಿಧ ಬಣ್ಣದ ಪ್ಲಾಸ್ಟಿಕ್ ಮಲ್ಚ್ಗಳು, ಒಂದು ಆರ್ಗ್ಯಾನಿಕ್ ಮಲ್ಚ್ ಅಂದರೆ ಭತ್ತದ ಹುಲ್ಲು, ಇನ್ನೊಂದು ಕಂಟ್ರೋಲ್ ಮಲ್ಚಿಂಗ್ ಮಾಡ್ದಂಗೆ. ಇದನ್ನು ಹೇಗೆ ಅಂತ ಒಂದು ಸೂಕ್ಷ್ಮವಾಗಿ ತಿಳಿಸ್ತೀನಿ. ಹೇಗೆ ಕೆಲವರಲ್ಲಿ ಇದ್ರ ಬಗ್ಗೆ ಐಡಿಯಾನೂ ಇರಲ್ಲ, ಕೆಲವರಲ್ಲಿ ಅಸಮಾಧಾನವೂ ಇರುತ್ತೆ, ಅವರೇನೋ ಮಾಡ್ತಾರೆ ನಮ್ಗೆ ಆಗಲ್ಲ ಅನ್ನೋದು. ರ್ಯಾಂಡಮೈಸ್ಡ್ ಬ್ಲಾಕ್ ಅಂತ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಾರೆ. ಅಂದರೆ ಇವಾಗ ನಾವು 5 ಥರ ಚೆಕ್ ಮಾಡ್ತಿದ್ದೀವಿ ಅಂದ್ಕೊಳ್ಳಿ. ಒಂದು ಏನು ಮಾಡಿಲ್ಲದೆ ಇರೋದು ಕಂಟ್ರೋಲು, ಒಂದು ಚೆಕ್ಕು ಆರ್ಗ್ಯಾನಿಕ್ ಮಲ್ಚ್ ಭತ್ತದ ಹುಲ್ಲು, ಇನ್ನು 3 ಬಣ್ಣದ ಮಲ್ಚಿಂಗ್ ಪೇಪರು. ಇವನ್ನ 4 ಥರ ರೆಪ್ಲಿಕೇಟ್ ಮಾಡ್ತಕ್ಕಂಥದ್ದು. ಒಂದು ಬ್ಲಾಕ್ ಮಾಡ್ಕೊಬಿಟ್ರೆ ಈ ಲೈನಲ್ಲಿ T1 T2 T3 ಈ ಥರ ಆರ್ಡ್ರ್ ಆಗಿರಲ್ಲ, T1 T3 T ಈ ಥರ ಮಿಕ್ಸ್ ಮ್ಯಾಚ್ ಮಾಡಿರ್ತಕ್ಕಂಥದ್ದು. ರ್ಯಾಂಡಮೈಸ್ಡ್ ಬ್ಲಾಕ್ಸ್ ಮಾಡಿಕೊಂಡು ಅದರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳೋದು. ಸೊ 5 ಬ್ಲಾಕ್ಗೂ ಒಂದೇ ಥರದಲ್ಲಿ ಟ್ರೀಟ್ಮೆಂಟ್ ಮಾಡೋದು, ಬೇರೆ ಬೇಸಾಯ ಪದ್ಧತಿಗಳನ್ನ. ಇವುಗಳು ಮಾತ್ರ ವ್ಯತ್ಯಾಸ. ಒಂದರಲ್ಲಿ ಮಲ್ಚ್ ಬಳಸ್ತಾ ಇರೋದು, ಇನ್ನೊಂದರಲ್ಲಿ ಆರ್ಗ್ಯಾನಿಕ್ ಮಲ್ಚು, ಇನ್ನು 3ರಲ್ಲಿ ಬೇರೆ ಬೇರೆ ಬಣ್ಣದ ಮಲ್ಚಿಂಗ್ ಪೇಪರ್ ಬಳಸಿರೋದು. ಇನ್ನು ಹಾಕೋ ಗೊಬ್ಬರ ಆಗಿರ್ಬೋದು, ಸಿಂಪರಣೆ ಮಾಡ್ತಕ್ಕಂಥದ್ದು ಎಲ್ಲವೂ ಸೇಮ್ ಇರುತ್ತೆ. ಈ ಥರ ಮಾಡಿದಾಗ ಏನು ವ್ಯತ್ಯಾಸಗಳು ಕಂಡಿದೆ ನಿಜವಾಗ್ಲೂ. ಇವಾಗ ನಾನು ಈಗಾಗಲೇ ಏನು ಮಲ್ಚಿಂಗ್ ಬೆನಿಫಿಟ್ಟು ಬಿಗಿನಿಂಗಿಂದ ಹೇಳ್ಕೊಂಡು ಬರ್ತಾಯಿದ್ವಿ. ಸೊ ನೀರಿನಿಂದ ಉಪಯೋಗ ಪಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ, ಸೂರ್ಯನ ಬೆಳಕು ವೇಸ್ಟ್ ಆಗ್ದಂಗೆ ಉಪಯೋಗ ಅನುಕೂಲ ಆಗುತ್ತೆ. ಇವೆಲ್ಲದರ ಜೊತೆಗೆ ನಾನು ಒಂದು ವಿಷಯ ಹೇಳಿದ್ದೆ, ಬಯೋಲಾಜಿಕಲ್ ಆ್ಯಕ್ಟಿವಿಟಿ ಮಣ್ಣಿನಲ್ಲಿ ಇಂಪ್ರೂವ್ ಆಗೋದಕ್ಕೂ ಸಹಾಯ ಆಗುತ್ತೆ ಅಂತೇಳಿ. ಸೊ ಅದನ್ನು ಕೂಡ ಮೈಕ್ರೋಬಿಯಲ್ ಕೌಂಟ್ ಕೂಡ ದಾಖಲು ಮಾಡಿದ್ದಾರೆ. ಸೊ ಅದನ್ನು ಸ್ವಲ್ಪ ವಿವರಣೆ ಕೊಡ್ತಾ ಹೋಗ್ತೀನಿ ನೋಡಿ. ಇದು ನಡೆದಿರ್ತಕ್ಕಂಥದ್ದು ಸತತ 2 ವರ್ಷಗಳು ಎಕ್ಸ್ಪೆರಿಮೆಂಟ್ ಮಾಡಿ ಡೇಟಾ ಪೂಲ್ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ. ಇದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಭೋಪಾಲ್ ಇಲ್ಲಿ ನಡೆದಿರ್ತಕ್ಕಂಥದ್ದು. ರಾವ್ KVR, ಗಂಗವಾರ್ ಸುಚಿ, ಬಾಜ್ಪಾಯಾರ್ನ ಈ ಥರ ವಿಜ್ಞಾನಿಗಳ ಒಂದು ತಂಡ ಮಾಡಿರ್ತಕ್ಕಂಥದ್ದು. ಸೊ ಅವರು ಪಡ್ಕೊಂಡ ಫಲಿತಾಂಶ ಏನಿದೆ ನಿಮ್ಮ ಸ್ಕ್ರೀನಲ್ಲೂ ತೋರಿಸ್ತೀನಿ. ಈ ರಿಸರ್ಚ್ ಪೇಪರ್ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೊಟ್ಟಿರ್ತೀನಿ. ನೀವು ಡೀಟೇಲಾಗೆ ಯಾರಾದರೂ ಈಗ ವಿದ್ಯಾರ್ಥಿಗಳು ಸುಮಾರು ಜನ ನೋಡ್ತಾ ಇರ್ತೀರಿ, ಈ ಡೀಟೇಲ್ ಪೇಪರ್ನ ನೀವು ಸ್ಟಡಿ ಮಾಡ್ಬೋದು. ಸಿಂಪಲ್ಲಾಗೆ ಯಾವ್ಯಾವ ಆಟ್ರಿಬ್ಯೂಟ್ಸ್ ಸ್ಟಡಿ ಮಾಡಿದ್ದಾರೆ ಅಂದರೆ, ಒಂದು ಈಲ್ಡ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಕಾಂಟ್ರಿಬ್ಯೂಟ್ ಆಗ್ತಕ್ಕಂಥದ್ದು ಯಾವುದು ಇರ್ಬೋದು. ಈಗ ಬೆಳೆಯ ಎತ್ತರ, ನಂಬರ್ ಆಫ್ ಬ್ರ್ಯಾಂಚಸ್ಸು, ಒಂದು ಬ್ರ್ಯಾಂಚಲ್ಲಿ ಎಷ್ಟು ಹೂವುಗಳು, ಈ ಥರ ಪ್ರತಿಯೊಂದನ್ನು ದಾಖಲು ಮಾಡ್ತಾ ಹೋಗ್ತಾರೆ. ಆಮೇಲೆ ಟೆಂಪರೇಚರ್ನ ಬೆಳಗ್ಗೆ 10 ಗಂಟೆಗೆ ಒಂದು ಸರಿ, ಮಧ್ಯಾಹ್ನ 2 ಗಂಟೆಗೆ ಒಂದು ಸಲ ಸಾಯಿಲಲ್ಲಿ 2 ಡೆಪ್ತಲ್ಲಿ ಟೆಂಪರೇಚರ್ ದಾಖಲು ಮಾಡ್ತಕ್ಕಂಥದ್ದು. ಆಮೇಲೆ ಸಾಯಿಲ್ ಪರ್ಟಿಕ್ಯುಲರ್ ಡೆಪ್ತಲ್ಲಿ ಸ್ಯಾಂಪಲ್ ತೆಗೆದು ಮೈಕ್ರೋಬಿಯಲ್ ಕೌಂಟು ಮಾಡ್ತಕ್ಕಂಥದ್ದು. ಇವೆಲ್ಲದರ ಆಧಾರದ ಮೇಲೆ ನಾನು ಈ 2 ವಿಡಿಯೋದಲ್ಲಿ ಹೇಳಿಕೊಟ್ಟಿರೋದು ಮಲ್ಚಿಂಗ್ನಿಂದ ನಾವು ಸ್ಪೆಸಿಫಿಕ್ಕಾಗಿ ಎಲ್ಲ ಕೃಷಿ ಪರಿಕರಗಳನ್ನ ಬಳಸೋದ್ರಿಂದ ಮ್ಯಾಕ್ಸಿಮಮ್ ಬೆನಿಫಿಟ್ ತಗೋಬೋದು ಅಂತೇಳಿ. ಸೊ ಬರೀ ಪಾಸಿಟಿವ್ಸೇ ಅನುಕೂಲಗಳೇ ಹೇಳ್ತಿದ್ದೀವಿ ಅಂತಿದ್ದೀವಲ್ವ. ಅನಾನುಕೂಲಗಳು ಕೆಲವು ಇರಬಹುದು, ಇಲ್ಲ ಅಂತ ಹೇಳಲ್ಲ ಯಾವುದೇ ಒಂದು ಇದರಲ್ಲಿ. ಸೊ ಅನುಕೂಲಗಳಿಗೆ ಕಂಪೇರ್ ಮಾಡಿದಾಗ ಅನಾನುಕೂಲಗಳು ಕಡಿಮೆ ಇರುತ್ತೆ. ಆ ಅನಾನುಕೂಲಗಳನ್ನು ನಾವು ಹಿಮ್ಮೆಟ್ಟಿಸೋ ರೀತಿಯಲ್ಲಿ, ಅವುಗಳು ಅನಾನುಕೂಲಗಳು ಆಗದೇ ಇರೋ ರೀತಿಯಲ್ಲಿ ನಾವು ಮಾರ್ಪಾಟು ಮಾಡಿಕೊಂಡ್ರೆ ಇದರಿಂದ ಪ್ರಯೋಜನ ಪಡ್ಕೋಬೋದು. ನೋಡಿ ನಿಮಗಲ್ಲಿ ಟೇಬಲಲ್ಲಿ ಏನು ತೋರಿಸ್ತಾ ಇದ್ದೀವಿ, ಮೊದಲನೇದು ಗ್ರೋತ್ ಆ್ಯಂಡ್ ಈಲ್ಡ್ ಕಾಂಟ್ರಿಬ್ಯೂಟಿಂಗ್ ಪ್ಯಾರಾಮೀಟರ್ಸ್ ಆ್ಯಸ್ ಇನ್ಫ್ಲೂಯೆನ್ಸ್ಡ್ ಬೈ ಡಿಫ್ರೆಂಟ್ ಟೈಪ್ಸ್ ಆಫ್ ಮಲ್ಚ್ ಅಂತ ಇದೆ ನೋಡಿ. ಅದರಲ್ಲಿ ಮೊದಲನೇದು ಗಿಡದ ಎತ್ತರ. ನಾಟಿ ಮಾಡಿದ ಟೊಮೊಟೊ ತಳಿ ನಾಟಿ ಮಾಡಿದ 75 ದಿನಗಳಲ್ಲಿ ಹೈಯೆಸ್ಟ್ ಲೆಂಗ್ತ್ 160.23 ಸೆಂಟಿಮೀಟರ್ ಬಂದಿರತಕ್ಕಂಥದ್ದು ಕೆಂಪು ಬಣ್ಣದ ಮಲ್ಚ್ ಬಳಸಿರೋ ಪ್ಲಾಟಲ್ಲಿ. ಕಡಿಮೆ ಇರತಕ್ಕಂಥದ್ದು 155 ಸೆಂಟಿಮೀಟ್ರ್ ಮಲ್ಚಿಂಗ್ ಏನು ಬಳಸಿಲ್ಲದೆ ಇರತಕ್ಕಂಥದ್ದು. ಆರ್ಗ್ಯಾನಿಕ್ ಮಲ್ಚ್ ಭತ್ತದ ಒಟ್ಟು ಬೆಳೆಸಿದ್ರಲ್ಲಿ ಸ್ಲೈಟ್ ಇಂಪ್ರೂವ್ಮೆಂಟ್ ಇದೆ, 156 ಸೆಂಟಿಮೀಟರ್ ಈ ಥರ. ಹಾಗೆಯೇ ನಂಬರ್ ಆಫ್ ಫ್ಲವರ್ಸ್, ಹೂವುಗಳನ್ನು 60ನೇ ದಿನದಲ್ಲಿ ದಾಖಲು ಮಾಡಿದ್ದಾರೆ, ಡೇಸ್ ಆಫ್ಟರ್ ಟ್ರಾನ್ಸ್ಪ್ಲಾಂಟಿಂಗ್. ಇದು ನಾನು ಹೇಳ್ತಾ ಇರೋದು ಟೊಮೊಟೊ ಬೆಳೆಯಲ್ಲಿ ಪ್ರಾರಂಭದಲ್ಲಿ ನಾನು ಹೇಳಿದ್ದೆ ನಿಮಗೆ. ಸೊ ನೋಡಿ, ರೆಡ್ ಕೆಂಪು ಬಣ್ಣದ ಮಲ್ಚ್ ಬಳಸಿರೋದ್ರಲ್ಲಿ 60 ದಿನದಲ್ಲಿ ಒಂದು ಕ್ಲಸ್ಟರ್ನಲ್ಲಿ, ಇಡೀ ಗಿಡದಲ್ಲೆಲ್ಲ ಫ್ಲವರ್ಸು
ಬ್ರ್ಯಾಂಚಸ್ ಬರುತ್ತಲ್ಲ, ಆ ಒಂದು ಕ್ಲಸ್ಟರ್ನಲ್ಲಿ 9 ಹೂವುಗಳು, ಮಲ್ಚ್ ಇಲ್ಲದೆ ಇರೋದ್ರಲ್ಲಿ 6 ಹೂವುಗಳು, ಆರ್ಗ್ಯಾನಿಕ್ ಮಲ್ಚ್ 7, ಸಿಲ್ವರ್ ಮಲ್ಚು ಮತ್ತು ಬ್ಲ್ಯಾಕ್ ಮಲ್ಚಲ್ಲಿ 8 ಹೂವುಗಳು. ಸೊ ಎಷ್ಟು ರೆಡ್ ಮಲ್ಚಲ್ಲಿ ಬಂದಿದೆ ಅವರು ಎಕ್ಸ್ಪೆರಿಮೆಂಟಲ್ಲಿ. ಹಣ್ಣಿನ ತೂಕ ಒಂದು ದಾಖಲು ಮಾಡಿದ್ದಾರೆ ನೋಡಿ. ರೆಡ್ ಕೆಂಪು ಬಣ್ಣದ ಮಲ್ಚ್ ಬಳಸಿರೋ ಪ್ಲಾಟಲ್ಲಿ ಮ್ಯಾಕ್ಸಿಮಮ್ ಗರಿಷ್ಠ ಅಂದರೆ ಇದು ಆವ್ರೇಜ್ ತೊಗೊಂಡು ಮಾಡಿರ್ತಾರೆ ಫ್ರೂಟ್ಸು, 118 ಗ್ರಾಮ್. ಮಲ್ಚ್ ಇಲ್ಲದೆ ಇರೋದು 104 ಗ್ರಾಮ್. ಇಳುವರಿ ನೋಡಿ, ಮಲ್ಚ್ ಇಲ್ಲದೆ ಇರತಕ್ಕಂಥ ಒಂದು ಕಂಟ್ರೋಲ್ ಪ್ಲಾಟಲ್ಲಿ 49.35 ಟನ್ ಇದೆ ಹೆಕ್ಟೇರ್ ಇಳುವರಿಗೆ. ಹಾಗೆಯೇ ಇನ್ನು ಕೆಂಪು ಬಣ್ಣದ ಮಲ್ಚ್ ಬಳಸಿರೋದ್ರಲ್ಲಿ ಇಳುವರಿ 118.1 ಟನ್ ಇಳುವರಿ ಇದೆ. 81.2 ಟನ್ ಇಳುವರಿ ಇದೆ ಹೆಕ್ಟೇರ್ಗೆ. ಸೊ ನೋಡಿ, ಕೊನೆ ಕಾಲಮ್ಮು ಅಂದರೆ ಕಂಟ್ರೋಲು ಏನು ಮಲ್ಚಿಂಗ್ ಮಾಡಿದಿರೋ ಪ್ಲಾಟ್ಗಿಂತ ಇಳುವರಿ ಎಷ್ಟು ಪ್ರಮಾಣದಲ್ಲಿ ಹೆಚ್ಚುವರಿ ಇಳುವರಿ ಬಂದಿದೆ ಡಿಫ್ರೆಂಟ್ ಅನ್ನೋದು ಕೊನೆಯ ಕಾಲಮ್ಮಲ್ಲಿದೆ ನೋಡಿ. ಗರಿಷ್ಠ ಪ್ರಮಾಣದ ಈಲ್ಡು ಕೆಂಪು ಬಣ್ಣದ ಮಲ್ಚಲ್ಲಿ ಸಿಕ್ಕಿದೆ 64.54. ಇದು ಟೋಟಲ್ ಓವರಾಲ್ ಎಲ್ಲ ಆಟ್ರಿಬ್ಯೂಟ್ಸ್ ಬಗ್ಗೆ ದಾಖಲು ಮಾಡಿರ್ತಕ್ಕಂಥದ್ದು. ಸೊ ಇನ್ನೊಂದು ಟೇಬಲ್ ನಾನೀಗಾಗಲೇ ಹೇಳಿದ್ನಲ್ಲ, ಮೈಕ್ರೋಬಿಯಲ್ ಕೌಂಟ್, ಅದೊಂದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಮಣ್ಣಿನ ಆರೋಗ್ಯಕ್ಕೆ ಜೀವಾಣುಗಳಿರೋದು ಬಹಳನೇ ಮುಖ್ಯ. ಇಲ್ಲಿ ನಾವು ಮಲ್ಚಿಂಗ್ ಎಲ್ಲ ಬಳಸೋದ್ರಿಂದ ಒಂದು ರೀತಿ ಈಗೇನಂದರೆ, ನಿಮಗೆ ಪಾಲಿ ಹೌಸ್ ಕಾನ್ಸೆಪ್ಟ್ ಗೊತ್ತಲ್ವ, ಗ್ರೀನ್ ಹೌಸು, ಕಂಟ್ರೋಲ್ಡ್ ವೆದರು. ನಾವು ಸಾಯಿಲ್ ಮಲ್ಚಿಂಗ್ ಮಾಡಿದಾಗ ಒಂದು ರೀತಿ ಮಣ್ಣಿಗೆ ನಾವು ಆಲ್ಮೋಸ್ಟ್ ಪಾಲಿ ಹೌಸ್ ಎಫೆಕ್ಟ್ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ನಿರಂತರವಾಗಿ ಒಂದೇ ಥರದ ವಾತಾವರಣ ಮೇಂಟೈನ್ ಆಗೋದ್ರಿಂದ ಸೂಕ್ಷ್ಮಾಣು ಜೀವಿಗಳ ಆ್ಯಕ್ಟಿವಿಟಿ ನಿರಂತರವಾಗಿ ನಡೀತಾ ಇರ್ತದೆ. ನೋಡಿ, ರೆಡ್ ಮಲ್ಚ್ ಮಾಡಿರೋ ಪೇಪರಲ್ಲಿ ಪ್ಲಾಟಲ್ಲಿ ದಾಖಲು ಮಾಡಿರ್ತಕ್ಕಂಥ ಮೈಕ್ರೋಬಿಯಲ್ ಕೌಂಟು 17.5 × 10⁶ CFU per ಗ್ರಾಮ್. ಹಾಗೆಯೇ ಕಡಿಮೆ ಇರತಕ್ಕಂಥದ್ದು ಕಂಟ್ರೋಲ್ ಏನು ಮಲ್ಚಿಂಗ್ ಮಾಡಿಲ್ಲದೆ ಇರೋದು 4.4 × 10⁶. ಇದು ಕಾಲೋನಿ ಫಾರ್ಮಿಂಗ್ ಯೂನಿಟ್ಸ್ CFU. ಹಾಗೆಯೇ ನೆಕ್ಸ್ಟ್ ಇನ್ನೊಂದು ಅಂಶ ನೋಡಿ, ಸಾಯಿಲ್ ಟೆಂಪ್ರೇಚರ್ ದಿನದಲ್ಲಿ 2 ಬಾರಿ, ಬೆಳಿಗ್ಗೆ 5 ಗಂಟೆಗೆ ಮತ್ತು ಮಧ್ಯಾಹ್ನ ಒಂದು ಸರಿ ದಾಖಲು ಮಾಡಿರ್ತಕ್ಕಂಥದ್ದು 2 ಗಂಟೆಗೆ. ಆಮೇಲೆ 2 ಆಳುಗಳಲ್ಲಿ 5 ಸೆಂಟಿಮೀಟರ್ ಆಳದಲ್ಲಿ, 10 ಸೆಂಟಿಮೀಟರ್ ಆಳದಲ್ಲಿ. ಸೊ ನೀವು ಈ ಡಯಾಗ್ರಾಮನ್ನು ಗಮನಿಸಿದ್ದೇ ಆದರೆ ಒಂದು ಗೊತ್ತಾಗ್ತದೆ, ಮಧ್ಯಾಹ್ನದ ಹೊತ್ತಿನಲ್ಲಿ ಬಿಸಿಲು ಜಾಸ್ತಿ ಇರೋ ಟೈಮಲ್ಲಿ ಆಳಕ್ಕೆ ಹೋಗ್ತಾ ಟೆಂಪರೇಚರ್ ಡೌನ್ ಆಗ್ತದೆ. ಸೊ ನಮ್ಮ ಬೆಳೆಗೆ ಸೂಕ್ಷ್ಮಾಣುಜೀವಿಗಳ ಆ್ಯಕ್ಟಿವಿಟಿಗೆ ತೊಂದರೆ ಆಗದ ರೀತಿಯಲ್ಲಿ, ಆಮೇಲೆ ಬೇರುಗಳ ಆರೋಗ್ಯಕ್ಕೆ, ನ್ಯೂಟ್ರಿಯೆಂಟ್ ಅವೈಲಬಿಲಿಟಿಗೆ ತೊಂದರೆ ಆಗದ ರೀತಿಯಲ್ಲಿ ಟೆಂಪ್ರೇಚರ್ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮಲ್ಚಿಂಗ್ ಮಾಡೋದ್ರಿಂದ. ಫೈನಲ್ಲಾಗೆ ನೋಡಿ, ಒಂದು ಎಕನಾಮಿಕ್ ಅನಾಲಿಸಿಸ್ ಅಂತ ಒಂದು ಟೇಬಲ್ ಕೊಟ್ಟಿದ್ದಾರೆ. ಸೊ ಮಲ್ಚಿಂಗಿಗೆ ಹೆಚ್ಚುವರಿ ಎಷ್ಟು ದುಡ್ಡು ಖರ್ಚಾಗುತ್ತೆ ಕಂಟ್ರೋಲಲ್ಲಿ ನೋಡಿ, ಇದು 1 2 3 4 5ನೇ ಕಾಲಮಲ್ಲಿ ನೋಡಿ, ಇನ್ಕ್ರಿಮೆಂಟಲ್ ಕಾಸ್ಟ್ ಓವರ್ ಕಂಟ್ರೋಲ್ ಅಂತ ಇದೆ. ಆರ್ಗ್ಯಾನಿಕ್ ಮಲ್ಚಿಗೆ 30,960 ಖರ್ಚಾಗಿದೆ. ಇನ್ನುಳಿದ 3 ಪ್ಲಾಸ್ಟಿಕ್ ಮಲ್ಚಿಗೆ ಕಂಟ್ರೋಲ್ಗಿಂತ ಹೆಚ್ಚುವರಿ ಖರ್ಚಾಗಿರೋದು 44,700 ರೂಪಾಯಿ. ಸೊ ಆದಾಯ ನೆಟ್ ರಿಟರ್ನ್ ನೋಡಿ, ಕಂಟ್ರೋಲ್ಗೆ ಕಂಪೇರ್ ಮಾಡಿದಾಗ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು 2,10,60 ರೂಪಾಯಿ ಬಂದಿದೆ. ಅದನ್ನು ನೀವು ಗಮನಿಸಿ ಸ್ಟಡಿ ಮಾಡ್ತಾ ಹೋಗ್ಬೋದು ನೀವು. ಸೊ ಏನಂದರೆ, ಯಾವುದಾದ್ರೂ ಒಂದು ಟೆಕ್ನಾಲಜಿ ಹೇಳಿದಾಗ ನಾವು ಯೂಸಲಿ ಏನಂದರೆ, ಅದಕ್ಕೆ ಈಗ ಮಲ್ಚಿಂಗ್ ಬಗ್ಗೆನೇ ಹೇಳ್ತೀವಿ. ಮಲ್ಚಿಂಗ್ ಮಾಡೋದ್ರಿಂದ ನಾವು ಮ್ಯಾನೇಜ್ಮೆಂಟ್ ಈಸಿ ಆಗ್ತದೆ. ಸ್ಪೆಸಿಫಿಕ್ಕಾಗಿ ಎಷ್ಟು ಬೇಕೋ ಅಷ್ಟೇ ಇನ್ಪುಟ್ಸ್ ಕೊಡ್ಬೋದು, ಅದರಿಂದ ಸದ್ಬಳಕೆ ಮಾಡ್ಕೋಬೋದು ಅವುಗಳನ್ನ ಅಂತ ಹೇಳ್ತಾ ಇರ್ತೀವಿ. ಕೆಲವು ಅಪಸ್ವರ ಬರ್ತಿರ್ತದೆ, ಅಷ್ಟೊಂದು ದುಡ್ಡು ಕೊಡಬೇಕು, ಅದು ಒಂದು ಲೆಬೋರಿಯಸ್ ಪ್ರೋಸೆಸ್ಸು. ಆ ಮಲ್ಚಿಂಗೆಲ್ಲ ಬೆಳೆ ಆದಮೇಲೆ ಮಲ್ಚಿಂಗ್ ತೆಗಿಯೋದು ಒಂದು ಪ್ರೋಸೆಸ್ ಆಗುತ್ತೆ, ಈ ಥರ ಎಲ್ಲ. ಸೊ ಈ ಥರದ್ದು ಒಂದು ಡೇಟಾ ಏನು ಎಕ್ಸ್ಪೆರಿಮೆಂಟ್ 2 ವರ್ಷ ಸತತವಾಗಿ ಎಕ್ಸ್ಪೆರಿಮೆಂಟ್ ಮಾಡಿ ಎಲ್ಲ ಡೇಟಾ ಪೂಲ್ ಮಾಡಿ ಕೊಟ್ಟಿರೋದು. ನೀವು ಅಡಿಷನಲ್ಲಾಗಿ ಏನು ಖರ್ಚಾಗಿರುತ್ತೆ, ಸೊ ಅದರ ಸಮೇತ ಹೆಚ್ಚುವರಿಯಾಗಿ ಲಾಭ ಬಂದಿರೋದನ್ನ ನೀವು ಇದರಲ್ಲಿ ಗಮನಿಸ್ಬೋದು. ಸೊ ಈಗಾಗಲೇ ನಾನು ಈ ವಿಡಿಯೋ ಪೂರ್ತಿ ಕೇಳಿಸ್ಕೊಂಡಿರೋದು ಗೊತ್ತಾಗ್ತದೆ. ಒಂದೊಂದು ಸನ್ನಿವೇಶಗಳಲ್ಲಿ, ಒಂದೊಂದು ಬೆಳೆಯಲ್ಲಿ, ಒಂದೊಂದು ಕಾಲಮಾನದಲ್ಲಿ ಒಂದೊಂದು ರೀತಿಯ ಮಲ್ಚಿಗಳು ಬಳಸೋದ್ರಿಂದ ಗರಿಷ್ಠ ಪ್ರಮಾಣದಲ್ಲಿ ನಾವು ಇದರಿಂದ ಪ್ರಯೋಜನ ಪಡ್ಕೋಬೋದು. ಸೊ ನಾನು ಈಗಾಗಲೇ ಫೀಲ್ಡಲ್ಲಿ ಗಮನಿಸ್ದಂಗೆ ಈ ರೀತಿ ಅನೇಕ ರೀತಿಯ ಮಲ್ಚಿಗಳನ್ನು ಬಳಸೋವಂಥ ಒಂದು ಸಂದರ್ಭಗಳು ಕಡಿಮೆ ಇದೆ ಫೀಲ್ಡಲ್ಲಿ. ಲಭ್ಯತೆ ಸಮಸ್ಯೆ ಇರ್ಬೋದು, ಯಾಕಂದರೆ ರೈತರಿಗೆ ಯಾವ್ದು ಅಭ್ಯಾಸ ಆಗಿರುತ್ತೆ, ಯಾವುದು ಕೇಳ್ತಾ ಇರ್ತಾರೆ, ಅಂಗಡಿಗಳಲ್ಲಿ ಅದೇ ಥರದ್ದು ಸಿಗ್ತಾ ಇರ್ತದೆ. ಸೊ ಮಾಹಿತಿನ ಉಪಯೋಗಿಸ್ಕೊಂಡು ನೀವು ಲಭ್ಯತೆ ಇದ್ದರೆ ಈ ರೀತಿ ಬೇರೆ ಬೇರೆ ಅದನ್ನು ಬಳಸ್ಕೊಂಡು ಇದರಿಂದ ಉಪಯೋಗ ಪಡ್ಕೋಬೋದು ಸ್ನೇಹಿತರೆ. ಸೊ ಇದು ಅನೇಕರ ಗಮನಕ್ಕೆ ಬಂದಿರ್ತದೆ, ಇಲ್ಲ ಅಂತ ನೋಡಿ. ಮಲ್ಚಿಂಗ್ ಮಾಡದೇ ಇರೋ ಕಡೆ ಜಾಸ್ತಿ
ಅಷ್ಟು ಪ್ರಚಲಿತ ಇಲ್ಲದೇ ಇರೋ ಕಡೆಗಳಲ್ಲಿ ನೀವು ಗಮನಿಸಿರ್ಬೋದು. ಉದಾಹರಣೆ ಟೊಮೊಟೊ ಬೆಳೆ ತಗೊಂಡೇ ಹೇಳ್ತೀನಿ, ಈಗ ಅದೇ ಮಾಡಿರೋದ್ರಿಂದ. ಸೊ ಅದು ಬೆಳವಣಿಗೆ ಎತ್ತರ ಆಗಿರ್ಬೋದು, ನಂಬರ್ ಆಫ್ ಬ್ರ್ಯಾಂಚಸ್ ಆಗಿರ್ಬೋದು, ನಂಬರ್ ಆಫ್ ಪಿಕ್ಕಿಂಗ್ಸು. ಉದಾಹರಣೆಗೆ ನಮ್ಮ ಭಾಗಗಳಲ್ಲಿ ಬಯಲು ಸೀಮೆಗಳಲ್ಲಿ ಈಗ ಅಲ್ಲೂ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ತೀರಾ ಇತ್ತೀಚೆಗೆ. ಮೊದಲೆಲ್ಲ ಅಷ್ಟಾಗಿರಲಿಲ್ಲ. ಸೊ ಈಗ ಆಗ್ತಾ ಇರೋದ್ರಿಂದ ಹೊಸ ತಂತ್ರಜ್ಞಾನನ ನಾವು ಈಗ ಅಂತಿಮವಾಗಿ ನಾನು ಹೇಳೋದೀಗ ಹೆಚ್ಚುವರಿ ಕಾಸ್ಟ್ ಆಗುತ್ತೆ ಗೊತ್ತು, ಅದಕ್ಕೆ ತಕ್ಕನಾಗಿ ರಿಟರ್ನ್ಸನ್ನು ಬರುತ್ತೆ. ನಾವು ವ್ಯವಸಾಯ ಮಾಡ್ತಾ ಇರೋದೇನಕ್ಕೆ, ಸಂಪಾದನೆ ಮಾಡಬೇಕು, ವ್ಯವಸಾಯದಲ್ಲಿ ಆಸಕ್ತಿ ಉಳ್ಕೋಬೇಕು. ಮುಂದಿನ ದಿನಗಳಲ್ಲಿ ನಾವು ಬಂಡವಾಳ ಹಾಕಲಿಕ್ಕೆ ನಮ್ಮಲ್ಲಿ ಹಾಕಿರೋ ಬಂಡವಾಳ ಬರಬೇಕು, ಲಾಭ ಬರಬೇಕು, ನಮ್ಮ ಸಂಸಾರಗಳು ನಡಿಬೇಕು, ಮತ್ತು ಬೆಳೆ ಇಡಬೇಕು. ಹಾಗಾಗಿ ತಂತ್ರಜ್ಞಾನಗಳನ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಈಗ ಬರ್ತಿರೋದೆಲ್ಲ ಹೈಬ್ರಿಡ್ ವೆರೈಟೀಸು. ಅವುಗಳ ಸಾಮರ್ಥ್ಯಕ್ಕೆ ತಕ್ಕನಾಗಿ ನಾವೇನು ಒದಗಿಸ್ಬೇಕೋ ಅದು ಒದಗಿಸಿ ನಾವು ಉಪಯೋಗ ಪಡ್ಕೊಂಡಾಗ ಲಾಭದಾಯಕ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಯಾಕಂದರೆ ನಮಗೆಲ್ಲರಿಗೂ ಒಂದು ರಿಸ್ಕ್ ಇದ್ದೇ ಇರ್ತದೆ, ಬೆಲೆ ಏರಿಳಿತಾಗಿರೋದ್ರಿಂದ. ಸೊ ನಾವು ಇದು ನಾಜೂಕಾಗಿ ಮ್ಯಾನೇಜ್ ಮಾಡಿದರೆ ಈವನ್ ಸಾಮಾನ್ಯವಾದ ಬೆಲೆಯಲ್ಲಿ ಸಿಕ್ಕಿದ್ರೂ ಕೂಡ ನಷ್ಟ ಆಗದ ರೀತಿ ಮ್ಯಾನೇಜ್ ಮಾಡ್ಬೋದು. ಅನೇಕ ಜನ ವೀಡಿಯೋಸ್ ನೋಡ್ತಾ ಇರ್ತೀರಾ, ನಾನು ಗಮನಿಸ್ತಾ ಇರ್ತೀನಿ. ಬಟ್ ನೀವು ಬೈ ಓವರ್ ಸೈಟು ಕೆಲವರು ಕೆಳಗಡೆ ಗಮನಿಸಿ ನೋಡಿ, ನೀವು ಸಬ್ಸ್ಕ್ರೈಬ್ ಆಗಿದ್ದೀರಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರೀತಿ ಒಂದು ತಾಂತ್ರಿಕ ಮಾಹಿತಿ, ಉತ್ತಮವಾದ ಮಾಹಿತಿ ದೊರೆತಾಗ ನಿಮ್ಮ ಸ್ನೇಹಿತರು, ಹತ್ತಿರದ ಸ್ನೇಹಿತರು, ಈ ರೀತಿ ಮಾಹಿತಿ ಕೊರತೆ ಇರೋರಿಗೆ ಈ ಮಾಹಿತಿನ ಶೇರ್ ಮಾಡ್ಕೊಳ್ಳಿ. ಈ ಇನ್ಫಾರ್ಮೇಷನ್ನ ಅವರು ಅಳವಡಿಸ್ಕೊಂಡು ಅನುಕೂಲ ಪಡ್ಕೊಳ್ಳಿ ಅನ್ನೋದು ನನ್ನ ಉದ್ದೇಶ. ಇದು ಎಲ್ಲರ ಸದುದ್ದೇಶ ಆಗಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಒಂದು ವಿಷಯ ಜ್ಞಾಪಿಸ್ತೀನಿ, ಈ ರೀತಿ ತಂತ್ರಜ್ಞಾನ ಅಳವಡಿಸ್ಕೊಂಡು ನೋಡಿ, ಒಂದು ವಿಡಿಯೋ ಮಾಡಿದ್ದೆ ಮಳವಳ್ಳಿ ಮೋಹನ್ ಕುಮಾರ್ ಅವರನ್ನದು. ಒನ್ ಟೈಮ್ ಮಲ್ಚಿಂಗ್ ಮಾಡಿ 3 ಬೆಳೆ ಬೆಳೆದಿದ್ದು ಸಕ್ಸಸ್ ಸ್ಟೋರಿ ಮಾಡಿದ್ದೆ. ಅದು ನಿಮ್ಮ ಸ್ಕ್ರೀನಿನ ಮೇಲೆ ಕಾಣಿಸ್ತದೆ, ವಿಡಿಯೋ ನೋಡಿ ಸ್ನೇಹಿತರೆ.